ಹಲೋ ಎವ್ರಿವನ್. 26ನೇ ಪ್ರಶ್ನೆಯನ್ನ ಗಮನಿಸಿ. ಎ ಬಿ ಮತ್ತು ಸಿ ಡಿ ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎಸಿ ಸಮಾಂತರ ಡಿಬಿ ಆಗುವಂತೆ ಎಸಿ ಮತ್ತು ಡಿಬಿ ಗಳನ್ನು ಸೇರಿಸಿದೆ. ಎಒ ಡಿವೈಡೆಡ್ ಬೈ ಎಸಿ, ಬಿಒ ಡಿವೈಡೆಡ್ ಬೈ ಬಿಡಿ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಸಾಧನೆ ಏನಿಲ್ಲ, ತ್ರಿಭುಜ ಎಸಿಒ ಮತ್ತು ಬಿಡಿಒ ಈ ಎರಡು ತ್ರಿಭುಜವನ್ನ ತಗೊಂಡ್ರೆ, ಸೊ ಇಲ್ಲಿ ಕೋನ ಸಿಎಒ ಇಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, ಕೋನ ಡಿಒಬಿ ಆಗತ್ತೆ. ಓಕೆ, ಸೊ ಡಿಬಿಒ ಆಗತ್ತೆ. ಓಕೆ, ಸೊ ಸಿಎಒ ಇಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ಒ ಬಿ ಡಿ ಅಥವಾ ಡಿಬಿಒ ಆಗತ್ತೆ. ಯಾಕಂದ್ರೆ ಇದು ಪರ್ಯಾಯ ಕೋನಗಳು. ಇಲ್ಲಿ ಎಸಿ ಏನಾಗಿದೆ, ಡಿಬಿಗೆ ಸಮಾಂತರವಾಗಿದೆ. ಸೊ ಅದೇ ರೀತಿ ಎ ಸಿ ಒ ಇಸ್ ಈಕ್ವಲ್ ಟು ಏನ್ ಹೇಳಿ, ಬಿ ಡಿ ಒ. ಓಕೆ, ಪರ್ಯಾಯ ಕೋನ. ಸೊ ಇಲ್ಲಿ ಎ ಒ ಸಿ ಮತ್ತು ಡಿ ಒ ಬಿ ಎರಡು ಕೋನ ಈಕ್ವಲ್ ಇರುತ್ತೆ, ಯಾಕಂದ್ರೆ ಇದು ಶೃಂಗಾಭಿಮುಖ ಕೋನಗಳು. ಹಾಗಾದ್ರೆ ಇಲ್ಲಿ ಈ ಅಂಶದಿಂದ ಅಂದ್ರೆ ಕೋನ ನಿರ್ಧಾರಕ ಗುಣದಿಂದ ನಾವೇನ್ ಹೇಳ್ಬೋದು, ತ್ರಿಭುಜ ಎ ಸಿ ಒ ಮತ್ತು ತ್ರಿಭುಜ ಬಿಡಿಒಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಇವುಗಳು ಸಮರೂಪಿ ತ್ರಿಭುಜಗಳಾದ್ರೆ ಇವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಎಒ ಡಿವೈಡೆಡ್ ಬೈ ಬಿಒ ಈಸ್ ಈಕ್ವಲ್ ಟು ಏನ್ ಹೇಳಿ, ಎಸಿ ಡಿವೈಡೆಡ್ ಬೈ ಬಿಡಿ ಆಗತ್ತೆ. ಓಕೆ, ಸೊ ಇದನ್ನ ನಾನು ಜಸ್ಟ್ ಇಂಟರ್ಚೇಂಜ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೆದಾಗ ಎಒ ಡಿವೈಡೆಡ್ ಬೈ ಎಸಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಬಿಒ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಡಿನೋಮಿನೇಟರ್ ಅಲ್ಲಿ ಇದ್ದು ನ್ಯೂಮರೇಟರ್ ಹೋಗುತ್ತೆ. ಸೊ ಬಿಒ ಡಿವೈಡೆಡ್ ಬೈ ಬಿಡಿ ಆಗತ್ತೆ. ಓಕೆ, ಸೊ ಇಲ್ಲಿ ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು.